ಬಿಗ್ ಬಾಸ್ನಿಂದ ಗೌತಮಿ ಬಂದಮೇಲೆ ಗೌತಮಿಗೆ ತುಂಬ ಶಾಕಿಂಗ್ ಆದಂಥ ವಿಚಾರಗಳು ಸಿಕ್ಬಿಡ್ತು. ಅದರಲ್ಲೂ ಕೂಡ ಹೊರಗಡೆ ಪ್ರಪಂಚದಲ್ಲಿ ಅವ್ರು ಯಾವ ಥರ ಕಾಣಿಸ್ಕೊಳ್ತಾ ಇದ್ದಾರೆ, ಬಿಗ್ ಬಾಸ್ನಲ್ಲಿ ಅವ್ರು ಆಟ ಆಡಿದಂಥ ರೀತಿ ಜನಕ್ಕೆ ಇಷ್ಟ ಆಗಿದೆಯಾ, ಕಷ್ಟ ಆಗಿದೆಯಾ, ಅವ್ರ ಫ್ಯಾಮಿಲಿಯವರು ಅದನ್ನು ಯಾವ ಥರ ಸ್ವೀಕರಿಸಿದ್ದಾರೆ. ನಿಜವಾಗ್ಲೂ ಕೂಡ ಗೌತಮಿಗೆ ಅದೊಂದು ದೊಡ್ಡ ಟಾಸ್ಕ್ ಆಗಿತ್ತು, ಚಾಲೆಂಜು ಕೂಡ ಆಗಿತ್ತು. ಯಾಕಂದರೆ ಬಿಗ್ ಬಾಸ್ ಮನೆಯೊಳಗೆ ಇದ್ದಂಥವ್ರು ಎಲ್ರೂ ಆಲ್ಮೋಸ್ಟು ಹುಡುಗಿಯರೇ ಆಗಿದ್ದರು. ಮದುವೆ ಆದವರು ತೀರಾ ಕಮ್ಮಿ ಇದ್ದರು. ಯಮುನಾ, ಹಂಸ ಬಿಟ್ಟರೆ ಗೌತಮಿ ಇದ್ದರು. ಅದ್ರ ಜೊತೆಗೆ ಮಾನಸ ಕೂಡ ಇದ್ದರು. ಆದರೆ ಅವರೆಲ್ಲ ಬಹಳ ಬೇಗ ಬಂದರು. ಬೇರೆಯವ್ರ ಜೊತೆಗೆ ಅಷ್ಟು ಚೆನ್ನಾಗಿ ರ್ಯಾಪೋ ಕೂಡ ಇರಲಿಲ್ಲ. ಆದರೆ ಗೌತಮಿಗೆ ಮಂಜು ಜೊತೆಗಿನ ಸ್ನೇಹವೇ ಆಟದಲ್ಲೂ ಮುಳುವಾಯಿತು, ವೈಯಕ್ತಿಕ ಜೀವನದಲ್ಲೂ ಮುಳುವಾಯಿತು ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಇದೀಗ ಗೌತಮಿ ಫ್ಯಾಮಿಲಿಯಲ್ಲಿ ಒಂದು ಚಿಕ್ಕ ಬಿರುಗಾಳಿ ಎದ್ದಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಗೌತಮಿಯವರ ಮಾವ ಅಂದರೆ ಗೌತಮಿ ಗಂಡನ ತಂದೆ ಮಾಡಿರುವಂಥ ಒಂದು ಪೋಸ್ಟ್ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹಾಗಿದ್ರೆ ಗೌತಮಿ ಫ್ಯಾಮಿಲಿಯನ್ನು ಡಿಸ್ಟರ್ಬ್ ಮಾಡಿದಂಥ ವಿಚಾರ ಯಾವುದು? ಗೌತಮಿ ಮಾವ ಗೌತಮಿ ಬಗ್ಗೆ ಖಾರವಾಗಿ ಮಾಡಿರುವ ಆ ಪೋಸ್ಟು ಗೌತಮಿ ಮತ್ತು ಅವರ ಗಂಡನ ನಡುವಿನ ಬಿರುಕಿಗೆ ಮತ್ತಷ್ಟು ತುಪ್ಪ ಸುರಿದಂತಾಗಿದೆಯಾ? ಇದೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೇಘ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಗೌತಮಿ ಅವರದ್ದು ಪಕ್ಕ ಲವ್ ಮ್ಯಾರೇಜ್. ತುಂಬ ಜನಕ್ಕೆ ಗೊತ್ತಿರುವಂಥ ವಿಚಾರ. ಪ್ರೀತಿಸಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಮದುವೆ ಆಗಿದ್ದಾರೆ. ಮತ್ತು ಗೌತಮಿಯವರ ಮಾವ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿದ್ದಾರೆ. ಅನೇಕರ ಜೊತೆಗೆ ಒಳ್ಳೆಯ ಒಡನಾಟ ಕೂಡ ಇದೆ. ಗಣೇಶ್ ಕಾಸರಗೋಡು ಗೌತಮಿಯವರ ಮಾವ. ಗೌತಮಿಯವರ ಮಾವನಿಗೆ ಇಬ್ಬರು ಮಕ್ಕಳು, ಒಂದು ಗೌತಮಿಯವರ ಗಂಡ, ಇನ್ನೊಬ್ಬರು ಸಹೋದರ ಇದ್ದಾರೆ. ಸೊ ಇವರದ್ದು ಲವ್ ಮ್ಯಾರೇಜ್ ಆಗಿರೋದ್ರಿಂದ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಕೂಡ ಹೌದು. ಇವರದ್ದು ಮರಾಠಿ ಜನಾಂಗ ಆಗಿರೋದ್ರಿಂದ ಮೊದಲಿಗೆ ಯಾರೂ ಒಪ್ಪಿರಲಿಲ್ಲ. ಗೌತಮಿ ಮರಾಠಿ ಹುಡುಗಿ ಅನ್ನುವಂಥ ಕಾರಣಕ್ಕೆ ಒಪ್ಪಿರಲಿಲ್ಲ. ಆದರೆ ಯಾವಾಗ ಮಗ ಆಕೆಯನ್ನೇ ಮದುವೆ ಆಗ್ತೀನಿ ಅಂತ ಹಠಕ್ಕೆ ಬಿದ್ದರು, ಆಗ ಮದುವೆಯನ್ನು ಸಹಜವಾಗಿ ಮಾಡಿಕೊಟ್ಟಿದ್ರು. ಅಲ್ಲಿಂದಲೂ ಒಂದು ಇರಿಸು ಮುರುಸು ಅನ್ನೋದು ಈ ಫ್ಯಾಮಿಲಿ ನಡುವೆ ಇತ್ತು. ಆದರೆ ಮಗನ ಆಸೆಗೋಸ್ಕರ, ಮಗನ ಕನಸಿಗೋಸ್ಕರ ಗಣೇಶ್ ಕಾಸರಗೋಡು ಕೂಡ ಒಪ್ಕೊಂಡಿದ್ರು. ಆದರೆ ಬಿಗ್ ಬಾಸ್ನಲ್ಲಿ ಗೌತಮಿಯ ಒಂದಷ್ಟು ನಡೆ ಸಹಜವಾಗಿ ಆ ಜಾಯಿಂಟ್ ಫ್ಯಾಮಿಲಿಯ ಮೇಲೂ ಪರಿಣಾಮ ಬೀರಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹೌದು, ಮಂಜು ಜೊತೆಗೆ ಗೌತಮಿ ಕ್ಲೋಸ್ ಆಗಿದ್ದಿದ್ದು ಮಂಜು ಫ್ಯಾಮಿಲಿಗೆ ಎಷ್ಟು ಇರಿಸು ಮುರುಸು ತಂದಿತ್ತು, ಅದೇ ರೀತಿಯಾಗಿ ಗೌತಮಿ ಫ್ಯಾಮಿಲಿಗೂ ಕೂಡ ಇರಿಸು ಮುರುಸು ತಂದಿತ್ತು. ಸ್ವತಃ ಇದನ್ನು ಗೌತಮಿಗೆ ಹೊರಗಡೆ ಬಂದಮೇಲೆ ಹೇಳ್ಕೊಂಡಿದ್ದು ಇದೆ. ಅಭಿಗೆ ಬೇಜಾರಾಗಿದೆ, ಕೆಲವೊಂದಷ್ಟು ವಿಚಾರಗಳು ಹೊರಗಡೆ ಅಂಕಲ್ ಆಂಟಿ ಲವ್ ಸ್ಟೋರಿ ಅಂತೆಲ್ಲ ಟ್ರೋಲ್ ಮಾಡಿದ್ದಾರೆ. ಇಷ್ಟರ ಮಟ್ಟಿಗೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಮ್ಮದು ಟ್ರೂ ಫ್ರೆಂಡ್ಶಿಪ್ ಅನ್ನೋದನ್ನು ಹೇಳಿದರು. ಮತ್ತು ಮಂಜು ಅವರು ಮನೆಯವ್ರು ನಡ್ಕೊಂಡಿದ್ದ ರೀತಿ ನನಗೆ ಇಷ್ಟ ಇಲ್ಲ ಅಂತ ಬೇಸರವನ್ನು ವ್ಯಕ್ತಪಡಿಸಿದರು. ಆದರೆ ಗೌತಮಿ ಫ್ಯಾಮಿಲಿಯಲ್ಲೂ ಅಷ್ಟೇ ಡಿಸ್ಟರ್ಬ್ ಆಗಿದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಹೌದು, ಲವ್ ಮಾಡಿ ಮನೆಯವ್ರನ್ನ ಎದುರಾಕೊಂಡು ಒಪ್ಪಿಸಿ ಮದುವೆ ಆಗಿದ್ದಂಥ ಈ ಜೋಡಿ ಚೆನ್ನಾಗೇ ಇದ್ದರು. ಆದರೆ ಬಿಗ್ ಬಾಸಿಗೆ ಬಂದ ಮೇಲೆ ಗೌತಮಿ ಮಂಜು ಜೊತೆಗೆ ತೀರಾ ಕ್ಲೋಸ್ ಆಗಿದ್ದು, ಒಟ್ಟಿಗೆ ಇರ್ತಿದ್ದಿದ್ದು, ಕೈ ಹಿಡ್ಕೊಂಡು ಓಡಾಡ್ತಾ ಇದ್ದಿದ್ದು, ಇದು ಸಹಜವಾಗಿ ಗೌತಮಿ ಗಂಡನ ಫ್ಯಾಮಿಲಿಯನ್ನು ಡಿಸ್ಟರ್ಬ್ ಮಾಡಿದೆ. ಸಿನಿಮಾ ಇಂಡಸ್ಟ್ರಿ ಆಗಿದ್ರೂ ಕೂಡ ಸ್ವಲ್ಪನಾದರೂ ಮಡಿ ಮೈಲಿಗೆ ಈ ಥರದ್ದೆಲ್ಲ ಇದ್ದೇ ಇರತ್ತೆ. ಊರಿನಲ್ಲಿ ಕೇಳುವವರಿಗೆ ಉತ್ತರ ಕೊಡಬೇಕಾಗತ್ತೆ. ಏನ್ರಿ ನಿಮ್ಮ ಸೊಸೆ ಹೀಗೆ ಅಂತ ಹೇಳಿದಾಗ ಅದಕ್ಕೆ ಆನ್ಸರ್ ಮಾಡಬೇಕಾಗತ್ತೆ. ಈ ಬೇಸರವನ್ನು ಗೌತಮಿಯವರ ಮಾವ ಒಂದು ಪೋಸ್ಟ್ ಮುಖಾಂತರವಾಗಿ ಶೇರ್ ಮಾಡ್ಕೊಂಡಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ಗೌತಮಿ ಬಿಗ್ ಬಾಸ್ ಮನೆಯಲ್ಲಿರಬೇಕಾದ್ರೆ ತಾಯಿ ವನದುರ್ಗೆ, ಅಮ್ಮ ವನದುರ್ಗೆ ನನ್ನ ಕಾಪಾಡುವಂಥ ವನದುರ್ಗೆಗೆ ಪೂಜೆ ಮಾಡ್ತಾಯಿದ್ರು. ವನದುರ್ಗೆಯನ್ನು ಕೇಳ್ಕೊಳ್ತಾ ಇದ್ರು. ತುಂಬ ಜನ ಆ ವನದುರ್ಗೆ ಯಾರು ಅಂತ ಹುಡುಕಿದ್ದು ಕೂಡ ಇದೆ. ವನದುರ್ಗೆ ದೇವಸ್ಥಾನ ಎಲ್ಲಿದೆ ಅಂತ ಹುಡುಕಿದ್ದು ಇದೆ. ಕೆಲವರು ಅಲ್ಲಿಗೆ ಹೋಗಿ ಬಂದಿದ್ದು ಕೂಡ ಇದೆ. ಆಕೆ ಶಕ್ತಿಯುತವಾದಂಥ ದೇವರು, ಆಕೆಯನ್ನು ಬೇಡ್ಕೊಂಡ್ರೆ ಎಲ್ಲವೂ ಆಗುತ್ತೆ ಅನ್ನುವಂಥ ಬಲವಾದ ನಂಬಿಕೆ ಗೌತಮಿ ಫ್ಯಾಮಿಲಿಗೂ ಕೂಡ ಇತ್ತು. ಹಾಗೆ ನೋಡಿದ್ರೆ ವನದುರ್ಗೆ ಗೌತಮಿ ಫ್ಯಾಮಿಲಿಯ ದೇವರು ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಗೌತಮಿ ಗಂಡನ ಫ್ಯಾಮಿಲಿಯ ದೇವರು. ಆ ವನದುರ್ಗೆಯನ್ನು ಬೇಡ್ಕೊಂಡ್ರೆ ಎಲ್ಲವೂ ಈಡೇರುತ್ತೆ ಅನ್ನೋದೊಂದು ಬಲವಾದ ನಂಬಿಕೆ. ಆದರೆ ಗೌತಮಿ ಬೇಡ್ಕೊಂಡಿದ್ದು ಬಿಗ್ ಬಾಸ್ ವಿನ್ನರ್ ಆಗಬೇಕು ಅಂತ, ಆದರೆ ವಿನ್ನರ್ ಆಗಿಲ್ಲ. ಸೊ ಇದೇ ವಿಚಾರವನ್ನು ಇಟ್ಕೊಂಡು ಗೌತಮಿಯವರ ಮಾವ ಒಂದು ಪೋಸ್ಟ್ ಮಾಡಿದ್ದಾರೆ. ತಾಯಿ ವನದುರ್ಗೆ ನ್ಯಾಯಯುತ ಆಗಿರೋದನ್ನು ಮಾತ್ರ ಈಡೇರಿಸ್ತಾಳೆ, ಅನ್ಯಾಯದ ಮಾರ್ಗದಲ್ಲಿ ಬಂದಿದ್ದನ್ನು ಯಾವುದನ್ನು ಕೂಡ ಈಡೇರಿಸೋದಿಲ್ಲ ಅಂತ ಹೇಳೋದ್ರ ಮುಖಾಂತರವಾಗಿ
ಗೌತಮಿ ಮಖಕ್ಕೆ ಹೊಡೆದ ಹಾಗೇ ಪೋಸ್ಟ್ ಒಂದನ್ನು ಮಾಡಿದ್ದಾರೆ. 6 ದಿನಗಳ ಹಿಂದೆಯೇ ಈ ಪೋಸ್ಟನ್ನು ಗೌತಮಿಯವರ ಮಾವ ಮಾಡಿದ್ದಾರೆ. ಆ ಮುಖಾಂತರವಾಗಿ ತಾಯಿ ವನದುರ್ಗೆ ಗೌತಮಿಗೆ ಆಶೀರ್ವಾದ ಮಾಡಿಲ್ಲ, ಗೌತಮಿ ಅನ್ಯಾಯದ ಮುಖಾಂತರವಾಗಿ ಇಲ್ಲಿವರೆಗೂ ಬಂದಿದ್ದಾರೆ, ನ್ಯಾಯ ಮಾರ್ಗವಾಗಿ ಇಲ್ಲಿವರೆಗೂ ಬಂದಿಲ್ಲ, ಇಂಥವ್ರಿಗೆಲ್ಲ ತಾಯಿ ವನದುರ್ಗೆ ಸಪೋರ್ಟ್ ಮಾಡಲ್ಲ ಅಂತ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿರೋದು ಸಹಜವಾಗಿ ಒಂದಷ್ಟು ಅನುಮಾನವನ್ನು ಹುಟ್ಟುಹಾಕುವಂತೆ ಮಾಡಿದೆ. ಇತ್ತೀಚೆಗೆ ತಾನೇ ಗೌತಮಿಯವರನ್ನು ಬಿಗ್ ಬಾಸ್ ಮನೆಯಿಂದ ಕರ್ಕೊಂಡು ಬರಬೇಕಾದ್ರೆ ಗ್ರ್ಯಾಂಡ್ ವೆಲ್ಕಮ್ ಮಾಡಿ ಕರ್ಕೊಂಡು ಬರಲಾಗಿತ್ತು. ಅದು ಗೌತಮಿಯವರ ಮನೆಯವರು, ಅಂದರೆ ಗೌತಮಿಯವರ ತಾಯಿ ತಂದೆ ಅವರ ಫ್ಯಾಮಿಲಿ. ಆದರೆ ಅಲ್ಲಿ ಗೌತಮಿಯವರ ಗಂಡನ ಫ್ಯಾಮಿಲಿಯವರು ಇರಲಿಲ್ಲ. ಮೊದಲಿನಿಂದಲೂ ಗೌತಮಿಯವರ ಗಂಡನ ಫ್ಯಾಮಿಲಿಯವರು ಅಂತರವನ್ನು ಕಾಯ್ದುಕೊಂಡಿದ್ದಾರೆ, ಇವ್ರ ಜೊತೆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಗೌತಮಿ ಸೊಸೆಯಾಗಿ ಇರೋದೇ ಇವ್ರಿಗೆ ಇಷ್ಟ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾವ ಫೋಟೋಗಳನ್ನು ಕೂಡ ಸೊಸೆಯ ಫೋಟೋಗಳನ್ನು ಕೂಡ ಗಣೇಶ್ ಕಾಸರಗೋಡು ಅವರು ಶೇರ್ ಮಾಡ್ಕೊಂಡಿಲ್ಲ, ಆದರೆ ವನದುರ್ಗೆಯ ಬಗ್ಗೆ ಮಾತ್ರ ಶೇರ್ ಮಾಡಿದ್ದಾರೆ. ಇದು ಸೊಸೆಗೆ ನೇರವಾಗಿ ಟಾಂಟ್ ಮಾಡಿರೋದು ಅಂತ ಕೂಡ ಗೊತ್ತಾಗ್ತಾ ಇದೆ. ಸೊ 6 ದಿನಗಳ ಹಿಂದೆ ಮಾಡಿರುವಂಥ ಈ ಪೋಸ್ಟನ್ನು ಸದ್ಯಕ್ಕೆ ಈಗ ಡಿಲೀಟ್ ಕೂಡ ಮಾಡಿದ್ದಾರೆ. ಮೋಸ್ಟ್ಲಿ ಗೌತಮಿಯವರ ಗಂಡ ತಮ್ಮ ತಂದೆಯ ಬಳಿ ಈ ಥರ ಎಲ್ಲ ಮಾಡಿದ್ರೆ ನಮಗೂ ಕೂಡ ಡ್ಯಾಮೇಜ್ ಆಗುತ್ತೆ, ಆದಷ್ಟು ಬೇಗ ಇದನ್ನು ತೆಗೀರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಡಿಲೀಟ್ ಆಯಿತು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಗೌತಮಿಯವರ ಮಾವನಿಗೂ ಗೌತಮಿಗೂ ಬರಲ್ಲ, ಅವ್ರ ಫ್ಯಾಮಿಲಿಯಲ್ಲಿ ಒಂದು ಬಿರುಗಾಳಿ ಎದ್ದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಬಹುದು.